ಅಭ್ಯರ್ಥಿಗಳ ಕೊರತೆ ಇದೆ, ಹಾಗಾಗಿ ಸಚಿವರನ್ನ ನಿಲ್ಲಿಸಬೇಕು ಅನ್ನೋ ಒತ್ತಡ ಜಾಸ್ತಿ ಇದೆ. ಏನಿಲ್ಲ, ಅಭ್ಯರ್ಥಿಗಳ ಕೊರತೆ ಇಲ್ಲಿಲ್ಲ. ಕಾಂಗ್ರೆಸ್ದು 138 ವರ್ಷದ ಇತಿಹಾಸ ಇದೆ. ಗೆಲ್ಲುವ ಅಭ್ಯರ್ಥಿಗಳೇ ಇದ್ದಾರೆ, ಎಲ್ಲ ಕಡೆಗೆ ಇದ್ದಾರೆ. ನೀವು ಲೋಕಸಭೆಗೆ ಆಕಾಂಕ್ಷಿನ ದುರ್ಗದಿಂದ ನಿಲ್ತಾರೆ ಅಂತ ಹೇಳಿ? ಇಲ್ಲ, ನನಗೆ ಕೆಲವು ನಮ್ಮ ಹಿತೈಷಿಗಳು, ನನ್ನ ಬೆಂಬಲಿಗರು ಅವರೆಲ್ಲ ನಿಲ್ರಿ ಅಂತಾರೆ. ನಾನು ನಿಲ್ಲೋದಕ್ಕೆ ಈಗ ಸಚಿವ ನಿಲ್ಲೋದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಲ್ಲಬೇಕು ಸಚಿವರುಗಳು ಅಂತ ಅಲ್ಲ, ಎಲ್ಲೇ ಆದರೂ ಅನಿವಾರ್ಯ ಆದರೆ ಪಾರ್ಟಿ ಹೇಳಿದರೆ ನಿಲ್ಲಬೇಕಾಗುತ್ತೆ ಅಷ್ಟೇ. ಅನಿವಾರ್ಯತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಪಾರ್ಟಿಯಲ್ಲಿ ಬೇಕಾದಷ್ಟು ಜನ ಲೀಡ್ರ್ ಇದ್ದಾರೆ, ಅವ್ರು ಲೀಡ್ರನ್ನ ಗೆಲ್ಲಿಸ್ಲಿ ಮಂತ್ರಿಯಾಗಿ ಅಲ್ವಾ. ಮಂತ್ರಿಯ ವರ್ಚಸ್ಸನ್ನು ಆ ಕಾರ್ಯಕರ್ತನಿಗೆ ಬಳಸಿಕೊಂಡು ಆತನಿಗೆ ವರ್ಚಸ್ಸು ನೀಡಿ ಅವರನ್ನು ಲೋಕಸಭೆ ಕಳಿಸೋಂಥ ಕೆಲಸನ ಮಂತ್ರಿಗಳಾದಂಥವ್ರು ಮಾಡಬೇಕು. ಇರೋ ಒಂದು DCM ಜೊತೆಗೆ ಇನ್ನು 3 DCM ಸಮುದಾಯವರು ಏನಾದ್ರು ಕೊಟ್ಟರೆ ಲೋಕಸಭೆಯಲ್ಲಿ 20ಕ್ಕಿಂತ ಜಾಸ್ತಿ ಸೀಟ್ ಗೆಲ್ತೀವಿ ಅಂತ ನಿಮ್ಮ ದಲಿತ ಸಮುದಾಯದ ಸಚಿವರೇ ಒತ್ತಡ ಆಗ್ತಾ ಇದ್ದಾರೆ ಸರ್. ಇನ್ನೂ 3 ಜನ DCM ಆದರೆ 20ಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ತೀರಾ ಸರ್? ಅದು DCM ಯಾರು ಮಾಡಬೇಕು ಬಿಡಬೇಕು ಅನ್ನೋದು ಪಾರ್ಟಿಯ ನಿರ್ಣಯ. ನಾವೆಲ್ಲ ಇಲ್ಲೆಲ್ಲ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋದು ನಮ್ಮ ಪಕ್ಷದ ಇದಕ್ಕೆ ಜನತೆಗೆ ಅದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್, ಈ ಕ್ವಶನ್ಗೆ ಆನ್ಸರ್ ಕರೆಕ್ಟಾಗಿ ಬರಲಿಲ್ಲ ಸರ್. ಆಮೇಲೆ ನಾನು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಈ ಬಸವನಗೌಡ ಯತ್ನಾಳ್ರವರು ಭಾಳ ತೀಕ್ಷ್ಣವಾಗಿ ನನ್ನ ಟೀಕೆ ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಮ ಅಂತಲ್ಲ, ಅದಕ್ಕೆ ನಾನು ಯತ್ನಾಳ್ರವ್ರು ಇನ್ನೂ BJPಯಲ್ಲಿ ಅವರನ್ನು ಡೈಲಿ ವೇಜಸ್ ಕಾರ್ಯಕರ್ತರಂತ ಕಾಣ್ತಾ ಇದ್ದಾರೆ. ದಿನಗೂಲಿ ಕಾರ್ಯಕರ್ತನ ಸರ್? BJPಯಲ್ಲಿ ರಿಜೆಕ್ಟೆಡ್ ಪೀಸು ಯತ್ನಾಳ್, ಅದನ್ನು ಇನ್ನೂ BJPಯವರು ದಿನಗೂಲಿ ನೌಕರನಂತೆ ಕಾಣ್ತಿದ್ದಾರೆ, ಪರ್ಮಿಟ್ ಇನ್ನೂ ಮಾಡ್ಕೊಂಡಿಲ್ಲ. ಅದರಿಂದ ನಮ್ಮ ಬಗ್ಗೆ ಮಾತನಾಡೋ ಭಾಳ ಎಚ್ಚರಿಕೆಯಿಂದ ಮಾತನಾಡಬೇಕು. ಇವರು ಕೂಡ ಮಂತ್ರಿಯಾಗಿದ್ದರು, ವಾಜಪೇಯಿ ಅಂತ ಮಹಾನ್ ನಾಯಕನ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿದ್ದೆ ದುರ್ದೈವ ಇಂಥವರು ಅಂತ ನಾನು ಹೇಳ್ಬೋದಲ್ಲ. ಅದರಿಂದ ನಾನು ಹೇಳಿದ್ದೆ, ನಾನು ಹಿಂದೂ ವಿರೋಧಿ ಅಂತ ಹೇಳಿಲ್ಲ, ರಾಮನ ವಿರೋಧಿ ಅಂತ ಹೇಳಿಲ್ಲ, ರಾಮನ ಭಕ್ತಯ್ಯ ಅಂತ ಹೇಳಿದ್ದೀನಿ, ರಾಮ ನಮ್ಮ ಎಲ್ಲ ಹೃದಯದಲ್ಲಿದ್ದೀನಿ ಅಂತ ಹೇಳಿದ್ದೀನಿ. ಅದನ್ನು ಬಿಟ್ಟು ಹಿಂದೂ ವಿರೋಧಿ ಅವ್ರಿಗೆ ಗೊತ್ತಿಲ್ಲ ಇಂಥವ್ರು ಮಂತ್ರಿ ಆಗಿದ್ದೇ ಇದೆ. ನಾನು ಮಂತ್ರಿಯಾಗಿ ಅನೇಕ ಸುಧಾರಣೆಯ ಕಾರ್ಯಕ್ರಮ ಮಾಡಿ ಇಡೀ ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ನಾಯಕನಾಗಿದ್ದೀನಿ. ಈತನಿಗೆ ಏನು ಮಾಡಿದ, ಕೇಂದ್ರದಲ್ಲಿ ಮಂತ್ರಿಯಾಗಿ ಏನೂ ಮಾಡಿಲ್ಲ, ಈ ರಾಜ್ಯದಲ್ಲಿ ಮಂತ್ರಿ ಆಗಲಿಕ್ಕೆ ಆಗಲಿಲ್ಲ. ಆದರೆ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತೇಳಿ ಎಚ್ಚರಿಸ್ತಾ ಇದ್ದೀನಿ.